ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಇನ್ನು ಸಂದೇಶವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ದಿನ ಈ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶ ಪ್ರತಿಯೊಬ್ಬರಿಗೆ ಅವರ ಆತ್ಮಕ್ಕೆ ಜೀವ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 11ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. ಸಾಮ್ ಚಾಪ್ಟರ್ 11 ವರ್ಸ್ 4 and 5 ವರ್ಸ್. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನ ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸ್ತಾನೆ. ಇಲ್ಲಿ ದಾವಿದಂತಾನೆ, ದೇವರು ಪರಿಶುದ್ಧ ಪರಲೋಕದಿಂದ ಪ್ರತಿಯೊಬ್ಬರನ್ನು ಪರೀಕ್ಷಿಸ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಯಾಕೆ ದೇವರು ಪರೀಕ್ಷಿಸ್ತಾನೆ, ಯಾಕೆ, ಏನು, ಅದರ ಬಗ್ಗೆ ವಿವರ ನೋಡೋಣ. ಇದನ್ನು ನಾವು 4 ಸಂಗತಿಗಳನ್ನು ಗಮನಿಸ್ತೇವೆ. ಮೊದಲನೇ ಸಂಗತಿ ಆಗಿದೆ, ದೇವರು ಪರಲೋಕದಿಂದ ಪ್ರತಿಯೊಬ್ಬ ಮನುಷ್ಯರನ್ನು ದೃಷ್ಟಿಸ್ತಾನೆ. ಎರಡನೇ ಸಂಗತಿ ಆಗಿದೆ, ದೇವರು ತನ್ನ ಮಕ್ಕಳ ಹೃದಯವನ್ನು ಪರೀಕ್ಷಿಸ್ತಾನೆ. ಮೂರನೇ ಸಂಗತಿ ಆಗಿದೆ, ದೇವರು ತನ್ನ ಮಕ್ಕಳ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. 4ನೇ ಸಂಗತಿ ಆಗಿದೆ, ದೇವರು ತನ್ನ ಮಕ್ಕಳ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 16ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ಇಲ್ಲಿ ಅನಾನಿ ಎಂಬ ಪ್ರವಾದಿ ಆಸನಿಗೆ ಹೇಳುತ್ತಾನೆ, ದೇವರು ಕಣ್ಣು ಅಂದರೆ ಇಡೀ ಭೂಲೋಕದ ಎಲ್ಲ ಕಡೆಯಲ್ಲಿಯೂ ದೇವರು ದೃಷ್ಟಿ ನೋಡುತ್ತಾನೆ. ಯಾರು ಯಥಾರ್ಥ ಮನಸ್ಸು, ಯಾರು ದೇವರ ವಾಕ್ಯಕ್ಕೆ ಯಥಾರ್ಥವಿದೆ ಅವರನ್ನು ರಕ್ಷಿಸೋದಕ್ಕೆ ಅದು ಪ್ರತಾಪವನ್ನು ತೋರ್ಪಡಿಸ್ತಾನೆ. ಇವತ್ತು ದೇವರು ನಿಮ್ಮನ್ನು ಈ ಭೂಲೋಕದ ಯಾವ ಕಡೆಯಲ್ಲಿ ಇರಬಹುದು, ಯಾವ ಭಾಗದಲ್ಲಿ ಇರಬಹುದು, ದೇವರ ಕಣ್ಣು ನಿಮ್ಮನ್ನು ನೋಡುತ್ತವೆ. ದೇವರ ವಾಕ್ಯನ ವಿಧೇಯರಾಗುವಾಗ ಯಾವ ಕೆಲಸದಲ್ಲಿ, ಯಾವ ಇಕ್ಕಟ್ಟಿನಲ್ಲಿ, ಯಾವ ಇದರಲ್ಲಿ ಇರಬಹುದು, ದೇವರ ಹಸ್ತವು ನಿಮ್ಮನ್ನು ಕಾಪಾಡುತ್ತದೆ. ಆ ಒಂದು ಸನ್ನಿವೇಶದಿಂದ, ಆ ಒಂದು ಇಕ್ಕಟ್ಟಿನಿಂದ, ಆ ಒಂದು ಸೋದನೆಯಿಂದ, ಆಪತ್ತಿನಿಂದ, ಮರಣಕರದ ಕಾಯಿಲೆಯಿಂದ ದೇವರು ನಿಮ್ಮನ್ನು ತಪ್ಪಿಸ್ತಾನೆ. ಯಾರು ಯಥಾರ್ಥ ಮನಸ್ಸಂದರೆ, ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೋ ಅಂಥವ್ರ ರಕ್ಷಣೆಗೆ ಆಗದ ದೇವರ ಕೈ ಮೋಟು ಕೈ ಎಲ್ಲ ಪ್ರೇರೆ, ದೇವರ ಕಿವಿಡಲ್ಲ. ಇವತ್ತು ದೇವರು ಇವತ್ತು ದೇವರು ನಿಮ್ಮನ್ನು ಕಾಪಾಡಿದ್ದಾರೆ. ಯಾವ ಸಂಗತಿಯೂ ಯಾವ ವಾಹನವು ಯಾವುದು ನಿಮಗೆ ಕಾಪಾಡಲಿಕ್ಕೆ ಆಗುವುದಿಲ್ಲ. ದೇವರು ನಿಮ್ಮನ್ನು ಕಾಪಾಡಬೇಕಾದರೆ ಇಷ್ಟೇ ದೇವರು ನೋಡುತ್ತಾನೆ. ಯಾವ ಮನುಷ್ಯನು ದೇವರ ವಾಕ್ಯಕ್ಕೆ ವಿಧೇಯನಾಗ್ತಾನೋ ಅವರನ್ನು ಆತನು ಪರಲೋಕ ದೃಷ್ಟಿಸಿಕೊಂಡು ಅವರನ್ನು ರಕ್ಷಿಸೋದಕ್ಕೆ ತನ್ನ ಪರಿಪೂರ್ಣ ತನ್ನ ಪ್ರತಾಪವನ್ನು ತೋರ್ಪಡಿಸಲು ಎಂಬುದಾಗಿ ಇಲ್ಲಿ ಅನನೆಂಬ ಪ್ರವಾದಿ ಆಸನಿಗೆ ಹೇಳುತ್ತಾನೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ದೇವರು ತನ್ನ ಮಕ್ಕಳ ಹೃದಯವನ್ನು ಪರೀಕ್ಷಿಸ್ತಾನೆ. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವರನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ನೋಡ್ತೇವೆ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದನು, ನಿನ್ನ ಮೂಲಕ ಮಗನ ಕೊಡ್ತೇವೆ. ಈ ವಾಗ್ದಾನಕ್ಕೆ ಅವನು 25 ವರ್ಷ ಕಾದುಕೊಂಡ ನಂತರ ಅವನಿಗೆ ಮುದಿಪುರ ಒಂದು ಮಗ ಅನ್ನೋದು ಕೊಟ್ಟನು. ಅವನಿಗೆ ಈಸಾಕನ ಹೆಸರಿಟ್ಟು. ಈ ಮಗನು ಕೊಟ್ಟ ನಂತರ ದೇವರು ಅಬ್ರಹಾಮನು ತನಗಿಂತಲೂ ಹೆಚ್ಚಾಗಿ ತನ್ನ ಮಗನನ್ನು ಪ್ರೀತಿಸ್ತವನು ಇಲ್ಲ ಪರೀಕ್ಷೆ ಮಾಡೋದಕ್ಕೆ ಅಬ್ರಹಾಮನೇ ನಿನ್ನ ಒಬ್ಬನೇ ಮಗನಾದ ಈಸಾಕನ ತೆಗೆದುಕೊಂಡು ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ಅವನನ್ನು ಸರ್ವೋಮವಾಗಿ ನನಗೆ ಅರ್ಪಿಸಬೇಕು ಎಂಬುದಾಗಿ ಆಜ್ಞೆ ಕೊಡುತ್ತಾನೆ. ಇಲ್ಲಿ ನೋಡ್ತೇವೆ, ಇವತ್ತು ಅಬ್ರಹಾಮನಿಗೆ ದೇವರು ಆಶೆ ಮಾಡಿದನು. ಈ ಒಂದು ಆಜ್ಞೆಯಲ್ಲಿ ದೇವರು
ಅಬ್ರಾಮನು ದೇವರಿಗಿಂತ ಆಶೀರ್ವಾದ ಬಂದ ನಂತರ ಅವನಿಗೆ ಆಶೀರ್ವಾದವೇ ದೇವರಿಗೆ ಅನೇಕರು ಪ್ರಿಯರೇ ಆಶೀರ್ವಾದದ ಕೂಡಲೇ ದೇವರನ್ನು ಮರೆತು ಬಿಡ್ತಾರೆ. ಅದು ದೇವರು ಅಬ್ರಾಮನಿಗೆ ಮಗನಾದ ನಂತರ ಆ ದೇವರನ್ನು ಮರೆತು ಬಿಡುತ್ತಾನು. ದೇವರಿಗಿಂತ ಅತಿ ಹೆಚ್ಚಾಗಿ ತನ್ನ ಮಗನ ಪ್ರೀತಿ ನೋಡುವುದಕ್ಕೆ ದೇವರದೇ ಅಬ್ರಾಮನೇ ನಿನ್ನ ಮಗನನ್ನು ಮೋರಿಯಕ್ಕೆ ಹೋಗಿ ಅಲ್ಲಿ ಅರ್ಪಿಸುವುದು ಹೇಳುವಾಗ ಅಬ್ರಾಮನ ಪ್ರಿಯರೇ ಪರಿಪೂರ್ಣ ದೇವರನ್ನು ನಂಬಿಕಿಟ್ಟನು. ಆತನಿಗೆ 100% ನಂಬಿಕಿತ್ತು. ದೇವರು ತನ್ನ ಮಗನು ಸತ್ತು ಹೋದರೂ ಸಹ ಪುನರುತ್ಥಾನ ಮಾಡಿ ಕೊಡುತ್ತಾರೆ ದೃಢವಾಗಿ ನಂಬಿದನು. ಮತ್ತು 13ನೇ ವಾಕ್ಯದಲ್ಲಿ ಅಬ್ರಾಮನ ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯ ಕೊಂಬುಗಳಲ್ಲಿ ಸಿಕ್ಕಿಕೊಂಡಿತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೇ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಅಲ್ಲಿ ದೇವರು ಅಬ್ರಾಮನಿಗೆ ತನ್ನ ಮಗನ ಬದಲಿಗೆ ಒಂದು ಕುರಿ ಮೇಲೆ ಕೊಡ್ತಾನೆ, ಅದು ಯಜ್ಞ ಅರ್ಪಿಸೋದಕ್ಕೆ. ಮತ್ತು ಅಲ್ಲಿ ಅಬ್ರಾಮತೆ ಯೆಹೋವ ಈರೇ ದೇವರು ಓದಿಕೊಂಡಿದೆ. ಹಾಗೆ ಇವತ್ತು ಪ್ರೇರಿತ ಅರ್ಥವಾಗಿದೆ. ಇದು ಅನೇಕರು ಪ್ರೇರಿ ಈ ಸಹ ನೋಡೋರು ಅನೇಕರು ಆರ್ಥಿಕ ಕ್ಷೇತ್ರದಲ್ಲಿ ಕೊರತೆಯಲ್ಲಿ ಇದ್ದೀರಿ. ಪ್ರೇರಿ ನೀವು ಎಷ್ಟು ದುಡಿತೀರಿ, ಬಿಸ್ನೆಸ್ ಮಾಡ್ತೀರಿ, ಅದೇ ಹಣ ಮನೆಗೆ ತಂದ ನಂತರ ಅದು ನಿಮಗೆ ಅದು ಇಡೀ ತಿಂಗಳಿಗೆ ಅದು ನಿಮಗೆ ಅದು ತೃಪ್ತಿಕರವಾಗುವುದಿಲ್ಲ. ನಿಮ್ಮ ಸಾಲ ಆಗಲೇ ಉಳಿತದೆ. ಎಷ್ಟೋ ದುಡಿದರು, ಎಷ್ಟೋ ಕಷ್ಟಪಟ್ಟರು ನಿಮಗೆ ಏನು ಉಳಿತಾಯ ಮಾಡಲಿಕ್ಕಾಗೋದಿಲ್ಲ. ದುಡ್ಡೆಲ್ಲ ಅದು ಹೋಗ್ತದೆ. ಈ ರೀತಿ ಅನೇಕರು ಇಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದರ ತೋರಿಸ್ತಾನೆ. ಈಗ ಈ ಪರಿಸ್ಥಿತಿಯಲ್ಲಿ ನೀವು ಅನೇಕರು ಪುನಃ ಸಾಲ ಮಾಡ್ತಾರೆ. ಒಂದು ಸಾಲ ಮಾಡ್ತಿರ್ತೀರ, ಇನ್ನೂ ಈಗ ಸಾಲ ಅನೇಕ ಸಾಲ ಎಂಬ ಬೆಟ್ಟದ ಅಡಿಯಲ್ಲಿ ಇದ್ದಿದ್ದರ ಅತಿ ಸ್ಪಷ್ಟವಾಗಿ ತೋರಿಸ್ತಾನೆ. ಈಗ ಈ ಸಾಲ ಬೆಟ್ಟ ಮುರಿಯಲು ಪಡಬೇಕು. ದೇವರು ನಿಮಗೆ ಕೊಡ್ತಾನೆ. ಹಾಗಾದರೆ ದೇವರು ಹತ್ಕೊಳ್ತಾನೆ, ನಿಮಗೆ ಅತಿ ಪ್ರಿಯವಾದ ಹಣದಲ್ಲಿ ದೇವರು ಇದು ಯಾಕೆ ಇದರ ದಶಮಾಂಶ ಕಾಣಿಕೆ ಕೊಡಬೇಕು. ಯಾಕೆಂದರೆ ದೇವರಿಗೆ ನಿಮ್ಮ ಹಣ ಬೇಡ, ದೇವರಿಗೆ ಬೇಕು. ದೇವರ ಮಕ್ಕಳು ಬಡತನದಲ್ಲಿ ಜೀವಿಸಬಾರದು, ದೇವ್ರ ಯಾವ ಕೊರತೆಯಲ್ಲಿ ಇರಬಾರದು, ದೇವ್ರ ಯಾವ ಸಾಲ ಇರಬಾರ್ದು. ಅದಕ್ಕೆ ದೇವರು ನಿಮ್ಮ ಕೊರತೆ ಬಡತನ ಸಾಲ ಸಹ ಮುರಿದಕ್ಕೋಸ್ಕರ ದೇವರು ಹೇಳ್ತಾನೆ, ಅತಿ ಪ್ರಿಯವಾದ ಹಣವನ್ನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಕೇಳುವಾಗ ಅಬ್ರಾಮನಾಗಿ ನೀವು ದೇವರಿಗೆ ಹಣ ಪ್ರೀತಿ ಮಾಡೋರು ಅವರು ದಶಮಾಂಶ ಕೊಡಲಿಕ್ಕೆ ಎದುರುತ್ತಾರೆ. ದಶಮಾಂಶ ದೇವರ ಕೊಡಲೇಬೇಕು, ಅದು ದೇವರ ಆಜ್ಞೆ, ಅದು ದೇವರಿಗೆ ಮೀಸಲಾದದು. ಅದೇ ಕಾಣಿಕೆ ಸ್ಯಾಕ್ರಿಫೈಸ್ ಮಾಡಿ ಕೊಡುವುದು. ಅನೇಕರು ಆ ಕಾಣಿಕೆ ಬಗ್ಗೆ ಮಾತನಾಡುವಾಗ, ದೇವರ ಸೇವಕರು ಮಾತನಾಡುವಾಗ ಅಥವಾ ದೇವರ ಸೇವೆಗಾಗಿ ಕಾಣಿಕೆ ಕೇಳುವಾಗ ಅನೇಕರು ಸೇವಕರ ವಿರುದ್ಧವಾಗಿ ಮಾತನಾಡುತ್ತಾರೆ, ಗುಣಗುಟ್ಟುತ್ತಾರೆ. ಈ ರೀತಿ ನೀವು ಕಾಣಿಕೆ ಒಂದು ಸ್ಯಾಕ್ರಿಫೈಸಲ್ ಆಗಿ ತ್ಯಾಗ ಮಾಡಿ ಕೊಡುವುದು ಅಬ್ರಾಮನ ಅವನಿಗೆ ಆಶೀರ್ವಾದ ಬಂತು, ಅವನು ತ್ಯಾಗ ಕೊಟ್ಟ. ಈ ರೀತಿ ನೀವು ಆ ಹಣ ಎಂಬ ಹಣದಲ್ಲಿ ದಶಮಭಾಗ ಕೊಟ್ಟಿದ್ದರೆ ಇನ್ನು ತ್ಯಾಗವಾಗಿ ಕೊಡುತ್ತೀರೋ ಅಲ್ಲಿ ದೇವರು ನೋಡುತ್ತಾನೆ ನಿಮ್ಮಲ್ಲಿರೋ ಭಯ ಭಕ್ತಿ ನಿಮ್ಮ ನಮಗೆ, ಮತ್ತು ಅಲ್ಲಿ ದೇವರು ನಿಮ್ಮ ಕೊರತೆಯನ್ನು ನೀಗಿಸ್ತಾನೆ. ಅದಕ್ಕೆ ಅಪೊಸ್ತಲ ಪೌಲನು ಫಿಲಿಪ್ಪಿಯವರ ಪತ್ರಿಕೆ ಅನೇಕ ಕೊರತೆಗಳು ಇರ್ತವೆ. ದೇವರ ಸೇವಕರು ನಂಬಿಕೆ ಮೂಲಕ ದೇವರ ಸೇವಕರು ಪರಿಪೂರ್ಣ ಒಪ್ಪಿಸಿಕೊಟ್ಟಿರುವಾಗ ಅವರಿಗೆ ಬೇಕಾದ ಕೊರತೆಗಳು ದೇವರ ಮಕ್ಕಳಿಂದಲೇ, ದೇವರ ಸಭೆಯಿಂದ ಅವರ ಜೀವನ ಮಾಡಲಿಕ್ಕೆ ದೇವರು ಅವರಿಗೆ ಹಕ್ಕು ಕೊಟ್ಟಿರುವಾಗ, ಆದರೂ ಅವರಿಗೆ ಕೊರತೆ ಇರುವಾಗ ದೇವರ ಮಕ್ಕಳು ದೇವರ ಸೇವಕರಿಗೆ ದಶಮಾಂಶಕ್ಕಿಂತಲೂ ಕಾಣಿಕೆಯನ್ನು ಸ್ಯಾಕ್ರಿಫೈಸ್ ಮಾಡಿ ಕೊಡುತ್ತಾರೋ ಅಪಬಳುತ್ತೇನೆ. ಆ ಕಾಣಿಕೆ ದೇವ್ರ ಮೆಚ್ಚಿಕೆ ಆದದ್ದು, ಅದು ಸುಗಂಧದ ವಾಸನೆ, ಅದು ಇಷ್ಟವಾದ ಯಜ್ಞ ಎಂಬುದಾಗಿ ಅಲ್ಲಿ ಅಪಬಳುತ್ತೆ. ಮತ್ತು ಆಗುತ್ತದೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ನಿಮ್ಮ ಕೊರತೆ ಸಾಗಿ ದೇವರ ಆತ್ಮ ಅನೇಕರು ಕೊರತೆಯಲ್ಲಿದ್ದೀರಿ. ಕೊನೆಗೆ ಬೇಕಾದರೆ ಅಬ್ರಾಮನ ಹಾಗೆ ಅತಿ ಪ್ರಿಯವಾದ ಆಗ್ಬೋದು. ಕೆಲವರಿಗೆ ಹಣ ಪ್ರಿಯ ಇರ್ಬೋದು, ಅನೇಕರಿಗೆ ಊಟ, ದೇವರು ನಿಮಗೊಂದು ಉಪವಾಸ ಮಾಡಲಿಕ್ಕೆ ಇರುವಾಗ ಅನೇಕರು ಒಂದು ಊಟ ಬಿಡಲಿಕ್ಕೆ ನೀವು ಆಗೋದಿಲ್ಲ, ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಅದು ಅನೇಕರಿಗೆ ದೇವರ ಮಗನೇ ಸ್ವಲ್ಪ ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ಆಗ ಅನೇಕರು ನಿದ್ರೆ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ, ನೀವು ನಿದ್ರೆ ತ್ಯಾಗ ಮಾಡೋದು ಆಗಿದೆ, ಪ್ರೇರೆ ಸ್ಯಾಕ್ರಿಫೈಸ್ ಆಗಿದೆ. ದೇವರ ತಾನೇ ಪ್ರೇರೆ ನಿಮಗೆ ಕೆಲವೊಂದು ನಿಮ್ಮ ಸ್ವಭಾವಗಳು ದೇವರಿರ್ತಾನೆ ಅದು ಬಿಡಬೇಕು. ಏನು ನಿಮಗೆ ದೇವರ ಪ್ರೀತಿ ಮಾಡಲಿಕ್ಕೆ ದೇವರಿಗಿಂತಲೂ ಅತಿ ಹೆಚ್ಚಾಗಿ ಯಾವ ನೀವು ಪ್ರೀತಿ ಮಾಡ್ತೀರೋ ದೇವರು ಅಲ್ಲಿ ಟೆಸ್ಟ್ ಮಾಡ್ತಾನೆ, ನಿಮಗೆ ನಿಜ ದೇವರಲ್ಲಿ ಭಯಭಕ್ತಿ ಉಂಟಾ ಇಲ್ಲ. ಆದರೆ ಆ ಪರೀಕ್ಷೆಯಲ್ಲಿ ಏನು ನಿಮ್ಮ ಆತ್ಮದೇವರ ಮಾತನಾಡ್ತಾನೋ ಅದು ಕೊಡಬೇಕು. ಅದನ್ನು ಮಾಡುತ್ತೀರೋ ದೇವರು ನೋಡ್ತಾನೆ, ಈ ಮಗನಲ್ಲಿ ಭಯಭಕ್ತಿ ಉಂಟು, ಮತ್ತು ದೇವರು ಅವನನ್ನು ಆಶೀರ್ವಾದ ಮಾಡಿ ಅವನಿಗೆ ಯೆಹೋವ ಈರೇ ದೇವರು ನಿಮ್ಮ ಎಲ್ಲ ಕೊರತೆಯನ್ನು ನೀಗಿಸುತ್ತಾನೆ. ಹಾಗಾದರೆ ಈ ಪರೀಕ್ಷೆಯಲ್ಲಿ ಅಬ್ರಹಾಮನಿಗೆ ಪಾಸ್ ಆದರೆ ಅಬ್ರಹಾಮನ ಹಾಗೆ ಆಶೀರ್ವಾದವರು ಕೊಡುವವನು ಆಗಿದ್ದಾನೆ ಪ್ರಿಯರೇ. ಈಗ ಮೂರನೇ
ಸಂಘ ನೋಡುತ್ತೆ, ದೇವರು ತನ್ನ ಮಕ್ಕಳ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ಕೀರ್ತನೆ 69 ಅದರಲ್ಲಿ 3ನೇ ವಾಕ್ಯ, ಮೊರೆ ಇಟ್ಟಿಟ್ಟು ಬೇಸತ್ತು ಹೋಗಿದ್ದೇನೆ, ಗಂಟಲು ಒಣಗಿ ಹೋಯಿತು, ನಾನು ದೇವರು ನಿರೀಕ್ಷಿಸುತ್ತಾ ದೃಷ್ಟಿ ಮಂದವಾಯಿತು. ಇಲ್ಲಿ ದಾವೀದನು ಕಷ್ಟದಲ್ಲಿ ಇರುವಾಗ ಅವನು ಪ್ರಾರ್ಥನೆ ಮಾಡ್ತಾನೆ, ಪ್ರಾರ್ಥನೆ ಉತ್ತರ ಬರಲ್ಲ, ಆದರೂ ಅವನು ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾನೆ. ದೇವರ ಆತ್ಮನು ಅನೇಕರ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಕೆಲವರು ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಬರಲ್ಲ, ಆದ ಕೂಡಲೇ ದೇವರ ಮೇಲೆ ನಂಬಿಕೆ ಬಿಟ್ಟು ಬಿಡುತ್ತಾರೆ ಮತ್ತು ಸ್ವಬುದ್ಧಿ ಸ್ವಂತ ಪ್ರಯತ್ನ ಮಾಡುತ್ತಾರೆ. ಅಲ್ಲಿ ಅವ್ರಿಗೆ ಸಕ್ಸಸ್ ಆಗುವುದರಿಂದ ಅನೇಕರು ನೀವು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ನಿಮಗೆ ಕೂಡಲೇ ಬೇಕು, ಅರ್ಜೆಂಟು ದೇವರು ಬೇಕೆಂದು ಸ್ವಲ್ಪ ಡಿಲೇ ಮಾಡುವಾಗ ಅನೇಕರು ದೇವರ ಮೇಲೆ ಇರೋ ನಂಬಿಕೆ ಬಿಟ್ಟು ಬಿಡ್ತೀರಿ, ಪ್ರಾರ್ಥನೆ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡ್ತೀರಿ, ನಿಮ್ಮ ಸ್ವಪ್ರದವಾಗಿ ಅನೇಕ ಸೋತು ಹೋಗಿದೆ ಅಂತ ತೋರಿಸ್ತಾ ಇದ್ದಾನೆ. ನೆನಪಿಟ್ಟುಕೊಳ್ಳಿರಿ, ಯೇಸು ಕ್ರಿಸ್ತನ ಮೂಲಕ ದೇವರ ಚಿತ್ತ ಪ್ರಕಾರ, ದೇವರ ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡ್ತಾರೋ 100% ಪ್ರಾರ್ಥನೆ ಕೊಡುತ್ತಾನೆ. ಅದಕ್ಕೋಸ್ಕರ ನೀವು ನಂಬಿಕೆ ಇಡಬೇಕು, ತಡವಾದರೂ ಕಾದುಕೊಳ್ಳಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು, ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಇನ್ನೂ ಪ್ರಾರ್ಥನೆ ಸಮಯವನ್ನು ಜಾಸ್ತಿ ಮಾಡಬೇಕು, ಉಪವಾಸ ಮಾಡಬೇಕು. ಡೆಫಿನೆಟ್ ದೇವರು ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದ ನಂತರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ಅದಕ್ಕೆ ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೀಗೆ ಹೇಳ್ತಾನೆ, ಎಫೆಸನ್ 3:20, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಸಕ್ತನ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಸ್ತೋತ್ರ, ಆಮೇನ್. ಈ ನೀವು ಏನು ಬೇಡುತ್ತೀರೋ ಸಭೆಯಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ, ನೀವು ಬೇಡಿದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಸಕ್ತನಾಗಿದ್ದಾನೆ. ಯಾರು ನಂಬಿಕೆಯಲ್ಲಿ ಬೇಸರಗೊಳ್ಳದೆ ಎಡೆ ಬಿಡದೆ ಅತಿ ಅಂಥವರಿಗೆ ದೇವರು ಹೇಳ್ತಾನೆ, ನೀವು ಏನು ಬೇಡಿದ್ರು ಅದಕ್ಕೆ ಜಾಸ್ತಿ ದೇವರು ಕೊಡಲಿಕ್ಕೆ ಸಕ್ತನು. ಅದಕ್ಕೋಸ್ಕರ ಪ್ರಾರ್ಥನೆ ತಡವಾಯಿತು ಎಂಬುದಾಗಿ ನಂಬಿಕೆ ಬಿಡಬೇಡಿರಿ. 4ನೇ ಪರೀಕ್ಷೆ ನಾವು ನೋಡ್ತೇವೆ, ದೇವರು ತನ್ನ ಮಕ್ಕಳ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ. ಯೋಸನ ಪುಸ್ತಕ 6ನೇ ಅಧ್ಯಾಯದಲ್ಲಿ 1-5 ವಾಕ್ಯ, ಯೆರಿಕೋನವರು ಇಸ್ರಾಯೇಲಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರೂ ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೋಸನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬಗಳನ್ನು ಹಿಡಿದುಕೊಂಡು ಮಂಜೂಸದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಾಂತರವಾಗಿ ಅರಬಟ್ಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬ ನೆಟ್ಟಗೆ ಒಳ ನುಗ್ಗಬಹುದು ಎಂದು ಹೇಳಿದನು. ನೋಡ್ತೇನೆ, ಯೋಸನಿಗೆ ದೇವರು ಹೇಳ್ತಾನೆ, ಏರಿಕೆ ಎಂಬ ಪಟ್ಟಣ ಕೊಡುತ್ತೇನೆ ಎಂದು ಹೇಳ್ತಾನೆ. ಮತ್ತು ಈ ಪಟ್ಟಣ ಸಿಗಬೇಕಂತ ದೇವರು ಯೋಸನ ಹೇಳ್ತಾನೆ, ನೀನು ಈ ಪಟ್ಟಣವನ್ನು 6 ದಿವಸ 1 ಸಲ ಸುತ್ತಬೇಕು, 7ನೇ ಸರಿ 7 ಸರಿ ಸುತ್ತಕೊಂಡು ಅರಪಟ್ಟಕ್ಕೆ ಹೋಗಬೇಕು ಹೇಳ್ತಾನೆ. ನೋಡಿ, ಇದೊಂದು ಕಷ್ಟ ಒಂದು ಪರೀಕ್ಷೆ. ಅಲ್ಲಿ ಯೋಸುವನ್ನು ಗುಣಗುಟ್ಟದೆ ನಂಬಿಕೆಯಿಂದ ಅವರು ಅದೇ ರೀತಿ 6 ಸುತ್ತಿದರು. 7ನೇ ಸಾರಿ 7 ಸುತ್ತುಗಳು ಅರ್ಭಟವಾಗಿದೆ. ಸುತ್ತಿಸುವಾಗ ಎರಿಗೋಡೆ ಕಡೆ ಇದು ಅರ್ಥವಾಗಿದೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ಪ್ರಥಮ ದಿನದಲ್ಲಿಯೇ. ಆದರೆ ಉತ್ತರ ಬರಲಿಕ್ಕೆ ಮಧ್ಯ ಹಾಕಿರುವ ದುರಾತ್ಮ ದುಷ್ಟಗಳು ಅಡ್ಡಿ ಮಾಡ್ತವೆ. ಆ ಪ್ರಾರ್ಥನೆ ಅಡ್ಡಿರುವ ಎರಿಕೋಗೋಡೆ ಆ ಕೋಟೆ ಕೊತ್ತಲು ಕಡವಿಬೇಕಾ? ನೀವು ನಂಬಿಕೆಯಿಂದ ತಾಳ್ಮೆಯಿಂದ ಪ್ರಾರ್ಥನೆ ಮಾಡ್ತಿರಬೇಕು. ಮತ್ತು ಪ್ರಾರ್ಥನೆ ಸಮಯವನ್ನು ಇನ್ನೂ ಜಾಸ್ತಿ ಇಲ್ಲಿರೋರು 1 ಗಂಟೆ ಅರ್ಥ ಮಾಡಿ 1 ಗಂಟೆ ಪ್ರಾರ್ಥನೆ ಮಾಡಿ 7ನೇ ದಿನ ಬರುವಾಗ 7 ಗಂಟೆ ಅವರು ಪ್ರಾರ್ಥನೆ. ಅದೇ ನಿಮ್ಮ ಪ್ರಾರ್ಥನೆ ಸಮಯವನ್ನು ದಿನಕ್ಕೆ ಜಾಸ್ತಿ ಮಾಡಿಕೊಂಡು ಬರಬೇಕು. ಉತ್ತರ ಬರೋ ತನಕ ಮಾಡಬೇಕು. ಹೇಳುವಂದರೆ ಪರ್ಫೆಕ್ಟ್ ನಿಮ್ಮ ಆ ಉತ್ತರ ಬರೋ ತನಕ ಮಾಡಬೇಕು. ಆವಾಗ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಕಡಿಮೆ ಅಲ್ಲ, ಇನ್ನು ಜಾಸ್ತಿ ಮಾಡಬೇಕು. ಆಗ ನಿಮ್ಮ ನಂಬಿಕೆ ನೋಡಿ ದೇವರು ನಿಮ್ಮ ಮುಂದೆ ಇರೋ ಬೆಟ್ಟ, ಎಷ್ಟು ದೊಡ್ಡ ಬೆಟ್ಟ ಇರಬಹುದು, ಎಷ್ಟು ದೊಡ್ಡ ಕೋಟೆ ಕೊತ್ತಿರೋದು, ಅದು ಕೆಡವಿ ಬೀಳಲ್ಪಡುತ್ತದೆ. ಯಾಕಂದ್ರೆ ನೀವು ಉಪಯೋಗ ಮಾಡೋ ಆಯುಧಗಳು, ಆ ಪ್ರಾರ್ಥನೆ ಆಯುಧದಲ್ಲಿ
ಅತಿ ದೊಡ್ಡವಾದ ಶಕ್ತಿ ಉಂಟು. ಅದಕ್ಕೆ ಪ್ರಾರ್ಥನೆಯಲ್ಲಿ ಬಲ ಉಂಟು. ಅದಕ್ಕೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು, ದೇವರ ವಾಗ್ದಾನವನ್ನು ಪದೇ ಪದೇ ಮಾತನಾಡೋ ಈಗ ನೀವು ಮಾಡುವಾಗ ನಿಮ್ಮ ಮುಂದೆ ಎರಿಕೋ ಗೋಡೆ ಅಂತ ಗೋಡೆಗಳು ಆ ಕೋಟೆಗಳು ಮುರಿದು ಹೋಗ್ತವೆ ಮತ್ತು ದೇವರಿನ ಪ್ರಾರ್ಥನೆ ಕೊಡ್ತಾನೆ. ದೇವರ ಹೇಳುವನಾಗಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ಪಾಸ್ ಆಗೋ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ತಡವಾಗೋ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಎಷ್ಟು ಪ್ರಾರ್ಥನೆ ಏನು ಸಿಕ್ಕಿತು, ಉಪವಾಸ ಏನು ಸಿಕ್ಕಿತು ಕಡಿಮೆ. ಈ ರೀತಿ ಕಡಿಮೆ ಪ್ರಾರ್ಥನೆ ನೀವು ಪ್ರಾರ್ಥನೆ ಜಾಸ್ತಿ ಮಾಡ್ತಾ ಬರುವಾಗ, ನಂಬಿಕೆಯನ್ನು ಹೆಚ್ಚಿಸುವಾಗ ನಿಮ್ಮ ಮುಂದೆ ಎಲ್ಲ ಬೆಟ್ಟ ಗುಡ್ಡಗಳು ಕೆಡವಿ ಬೀಳುತ್ತವೆ. ದೇವರು ಅದ್ಭುತ ಮಾಡ್ತಾನೆ ನಿಮ್ಮ ಪ್ರಾರ್ಥನೆ. ಈ ಪರಿಸ್ಥಿತಿ ಯೋಸನು ಪಾಸ್ ಆದಾಗ ಏರಿಕೊಡು ಕಡಿಮೆ ಆ ರೀತಿ ದೇವರು ನಿಮ್ಮ ಕಾರ್ಯ ಮಾಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 22ನೇ ವಾಕ್ಯ ತನಕ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಎಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷೆ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಲೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆ ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು ದೃಢ ನಂಬಿಕೊಳ್ಳುವನಾದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎನಿಸಲ್ಪಟ್ಟಿತು. ಇಲ್ಲಿ ನೋಡ್ತೇವೆ, ಅಬ್ರಹಾಮನಿಗೆ ದೇವರು 75 ವರ್ಷ ಪ್ರಾಯ ಇರುವಾಗ ವಾಗ್ದಾನ ಕೊಟ್ಟನು. ನಾನು ನಿನ್ನ ಮೂಲಕ ನಿನಗೆ ಮಕ್ಕಳು ಕೊಡ್ತೇನೆ, ಗಂಡು ಮಕ್ಕಳು ಕೊಡ್ತೇನೆ ಅಂತ ಅವನಿಗೆ 70 ವರ್ಷ ಪ್ರಾಯದಲ್ಲಿ ವಾಗ್ದಾನ ಕೊಟ್ಟನು. ಈ ವಾಗ್ದಾನ ನಂಬಿದ ಅಬ್ರಹಾಮನು 25 ವರ್ಷ ತನಕ ಆತನು ಆ ವಾಗ್ದಾನಕ್ಕೋಸ್ಕರ ಕಾದುಕೊಳ್ಳಬೇಕದು. ಆದರೆ ದೇವರು ಅವನ ನಂಬಿಕೆ ಪರೀಕ್ಷೆ ಮಾಡಿಕೊಂಡು 20 ವರ್ಷ ಅವನ ಉತ್ತರ ಬರಲಿಲ್ಲ. ಆದರೆ 20 ವರ್ಷ ಆ ಒಂದು ಪೀರಿಯಡ್ ಆ ಸಮಯದಲ್ಲಿ ಅಬ್ರಹಾಮನ ಬಗ್ಗೆ ಇಲ್ಲಿ ನಾವು ಹೇಳಿದೆ, ಅಬ್ರಹಾಮನು ನಂಬಿಕೆ ಕುಂದಿ ಹೋಗಲಿಲ್ಲ. ಅವನು ಪರಿಸ್ಥಿತಿ ನೋಡಿಕೊಂಡು ಗುಣುಟ್ಟಿಲ್ಲ. 20 ವರ್ಷ ಅವನು ನಂಬಿಕೆಯಿಂದ ಮಾತನಾಡಿದನು. ದೇವರು ನಕ್ಷತ್ರಗಳಷ್ಟು ಆಗಿ ನನಗೆ ಸಂತ ಕೊಡುತ್ತೇನೆ ಅವನು ಮಾತನಾಡಿದನು ಮತ್ತು ದೇವರನ್ನು ಕೊಂಡಾಡಿದನು, ಸ್ತುತಿಸಿದನು. ಅವನ ನಂಬಿಕೆ ಕುಂದಿ ಹೋಗಿಲ್ಲ. ದೇವರ ಅಬ್ರಹಾಮನ ಒಂದು ವೇಳೆ ಆ ಒಂದು 20 ವರ್ಷದಲ್ಲಿ ಗುಣಗುಟ್ಟುವುದಾದರೆ, ಹೌದು ನೀನು ಮಗನು ಕೊಡುತ್ತೇನೆ ಕೊಂಡಿಲ್ಲ, ದೇವರಿಗೆ ಸುಲುಗಾವನಾಗಿಲ್ಲ, ದೇವರು ಬೈಯುವುದಾದರೆ, ದೇವರನ್ನು ಗುಣಗುಟ್ಟುವುದಾದರೆ ಅವನಿಗೆ ಮಗ ಸಿಗುತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದ ಹಾಗೆ ಅಬ್ರಹಾಮನ ಹಾಗೆ ಪ್ರಾರ್ಥನೆ ಉತ್ತರ ಉಂಡು ಸಹ ಮಾತಾಡಲಿಲ್ಲ. ಅಬ್ರಹಾಮನು ಪ್ರಾರ್ಥನೆ ಮಾತ್ರ ಮಾಡಲಿಲ್ಲ, ನಂಬಿಕೆಯಲ್ಲಿ ಪ್ರಾರ್ಥನೆ ಉತ್ತರವನ್ನು ಅರಿಕೆ ಮಾಡಿದ ಮತ್ತು ಸ್ತೋತ್ರ ಮಾಡಿದ. 20 ವರ್ಷದಲ್ಲಿ ಸಹ ಅವನು ಒಂದು ದಿನವೂ ಕುಣುಕುಟ್ಟಿದ್ದಾನೆ ಎಂಬುದು ಹೇಳಿ 20 ವರ್ಷವೂ ಅವನು ದೇವರು ಸ್ತುತಿ ಮಾಡಿದನು, ಕೊಂಡಾಡಿದನು, ನಂಬಿಕೆ ದೃಢಪಡಿಸಿದನು. ಆ 20 ವರ್ಷ ನಂಬಿಕೆ ದೇವರು ಪರೀಕ್ಷೆ ಮಾಡಿದ ಕೂಡಲೇ ಅವನಿಗೆ ಅದ್ಭುತವಾಗಿ ದೇವರು ಒಂದು ಮಗನ ಕೊಡ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ದೇವರು ಅನೇಕ ಥರದ ವಾಗ್ದಾನ ನೀವು ಹೊಂದಿರಬಹುದು. ಅದು ದೇವರ ಸೇವಕರು ನಿಮಗೆ ಪ್ರವಾದನೆ ಕೊಟ್ಟಿರಬಹುದು, ಅಥವಾ ದೇವರ ಕೊಟ್ಟ ದರ್ಶನ ನಿಮ್ಮಲ್ಲಿರ್ಬೋದು, ಕೊಟ್ಟ ಕನಸಿರ್ಬೋದು. ಇವತ್ತು ನಿಮ್ಮಲ್ಲಿ ನೆರವೇರಬೇಕಾದರೆ ದೇವರು ಅಬ್ರಹಾಮನಾಗೆ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ ನೀವು ಗುಣಗುಟ್ಟಿರ್ತೀರೋ ಅಥವಾ ದೇವರು ಅಪನಂಬಿಕಸ್ಥನು ಸುಲೋಕನೆಂದು ದೇವರನ್ನು ದೂಷಿಸ್ತಿರೋ ಅಥವಾ ಕರ್ತನ ಸಭೆಯನ್ನು ಬಿಟ್ಟು ಹೋಗ್ತಿರೋ, ಲೋಕಕ್ಕೆ ಹೋಗ್ತಿರೋ, ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಎಷ್ಟು ತಡವಾಗಬಹುದು ಅದು ಇಂಪಾರ್ಟೆಂಟ್ ಅಲ್ಲ. ದೇವರಿಗೆ ಬೇಕು. ಅಬ್ರಹಾಮನಾಗೆ ನಂಬಿಕೆದ ಸ್ತುತಿ ಸ್ತೋತ್ರ ಮಾಡುವುದಾದರೆ ದೇವರು ಆ ನಿಮ್ಮ ನಂಬಿಕೆ ಪರೀಕ್ಷೆ ಪಾಸ್ ಆಗುವಾಗ ದೇವರು ಏನು ವಾಗ್ದಾನ ಮಾಡಿದ್ದಾನೆ ಅದು ನೆರವೇರಿಸುವನಾಗಿದ್ದಾನೆ. ಇವತ್ತು ದೇವರ ಆತ್ಮನು ಈ ಸಂದೇಶದ ಮುಖಾಂತರ ನಿಮ್ಮಲ್ಲಿ ಮಾತನಾಡಿದ್ದಾನೆ. ನೀವು ಈ ಸಂದೇಶ ನಿಮ್ಮ ಜೀವಿತ ಉತ್ತೇನಾಗಿರುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ಪ್ರತಿ ವೀಕ್ಷಣೆ ನಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ. ಈ ಸಂದೇಶದ ಮುಖಾಂತರ ಪ್ರತಿಯೊಬ್ಬರು ಆ ಪರೀಕ್ಷೆಯಲ್ಲಿ ಪಾಸ್ ಹಾಕ್ಕೊಂಡು ನಂಬಿಕೆ ದೃಢವಾಗಿ ನಿಲ್ಲುವಂತೆ, ನಂಬಿಕೆಯನ್ನು ಸ್ತುತಿ ಸ್ತೋತ್ರ ಮಾಡುವಂತೆ ಕೃಪೆಯನ್ನು ಪ್ರತಿಭೆ ಅನುಗ್ರಹಿಸ್ತೇವೆ. ಅಬ್ರಹಾಮನು ಹೇಗೆ ತಾಳ್ಮೆಯಿಂದ ಕಾದುಕೊಂಡನು, ಅದು ಪ್ರತಿಯೊಬ್ಬರು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ದೀರ್ಘ ತಾಳ್ಮೆಯಿಂದ ಅವ್ರು ನಿನ್ನ ಎದುರು ನೋಡುತ್ತಾ ನಿನ್ನ ಸ್ತುತಿ ಸ್ತೋತ್ರ ಮಾಡುವಂಥ
ನೀನು ಕೊಟ್ಟ ಎಲ್ಲ ವಾಗ್ದಾನವನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಅನುಗ್ರಹಿಸಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಸ್ತುತಿ ತನ್ನಿ